ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪಿಗ್ಮೆಂಟೇಷನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಪಿಗ್ಮೆಂಟೇಷನ್ ಅಂದರೆ ಏನು, ಪಿಗ್ಮೆಂಟೇಷನ್ ಬರೋದಕ್ಕೆ ಏನು ಕಾರಣ ಇರುತ್ತೆ, ಹಾಗೆ ಪಿಗ್ಮೆಂಟೇಷನ್ ಬಂದಾಗ ನಾವು ಅದನ್ನು ಹೇಗೆ ಸರಿ ಮಾಡ್ಕೊಬೋದು. ಇವಾಗ ಅದಕ್ಕೆ ಒಂದು ಮನೆಮದ್ದನ್ನು ನಾನು ತಿಳಿಸ್ಕೊಡ್ತೀನಿ. ಆ ಮನೆಮದ್ದನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಪಿಗ್ಮೆಂಟೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ತುಂಬ ಜನಕ್ಕೆ ಇತ್ತೀಚಿನ ದಿನಗಳಲ್ಲಿ ಪಿಗ್ಮೆಂಟೇಷನ್ ಜಾಸ್ತಿ ಆಗ್ತಿದೆ. ಇವಾಗ ಸಣ್ಣ ಮಕ್ಕಳಿಗೂ ಜಾಸ್ತಿ ಆಗ್ತಿದೆ, ದೊಡ್ಡವರಿಗೂ ಜಾಸ್ತಿ ಆಗ್ತಿದೆ. ಏಕೆ ಪಿಗ್ಮೆಂಟೇಷನ್ ಬರುತ್ತೆ ಅಂತ ಹೇಳಿದರೆ, ಪಿಗ್ಮೆಂಟೇಷನ್ ಅಂದರೆ ಏನು ಅಂತ ಫಸ್ಟಿಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಬಾಡಿಯಲ್ಲಿ ಸ್ಕಿನ್ ಕಲರ್ ಇರಬೇಕು ಅಂದರೆ ಮೆನಲಿನ್ ಚೆನ್ನಾಗಿರಬೇಕು. ಮೆನಲಿನಲ್ಲಿ 2 ಟೈಪ್ಸ್ ಇರುತ್ತೆ, ಯು ಮೆನಲಿನ್ ಮತ್ತು ಪ್ಯೂ ಮೆನಲಿನ್ ಅಂತ ಹೇಳ್ಬಿಟ್ಟು. ಯು ಮೆನಲಿನ್ ಅಂದರೆ ಕಪ್ಪು ಬಣ್ಣದ ಜನರಲ್ಲಿ ಇರುತ್ತೆ, ಹಾಗೆ ಪ್ಯೂ ಮೆನಲಿನ್ ಏನಿರುತ್ತೆ ಅಂದರೆ ಬಿಳಿ ಬಣ್ಣದ ಜನರಲ್ಲಿ ಪ್ಯೂ ಮೆನಲಿನ್ ಇರುತ್ತೆ. ಮೆನಲಿನ್ ಪ್ರೊಡಕ್ಷನ್ ಸರಿಯಾಗಿ ಆಗಬೇಕು ಅಂದರೆ ಪಿಟ್ಯೂಟರಿ ಗ್ಲ್ಯಾಂಡಿಂದ ಮೆನಲಿನ್ ಸ್ಟಿಮ್ಯುಲೇಟ್ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಿ ಇರಬೇಕು. ಇದರಲ್ಲಿ ವ್ಯತ್ಯಾಸ ಆದಾಗ ಪಿಗ್ಮೆಂಟೇಷನ್ ಆಗೋ ಚಾನ್ಸಸ್ಸು ಇರುತ್ತೆ. ಇವಾಗ ಮೆನಲಿನ್ನು ಜಾಸ್ತಿನೂ ಆಗಬಾರ್ದು, ಕಮ್ಮಿನೂ ಆಗಬಾರ್ದು. ಜಾಸ್ತಿ ಆದ್ರೂ ಪ್ರಾಬ್ಲಮ್ಮು, ಕಮ್ಮಿ ಆದ್ರೂ ಪ್ರಾಬ್ಲಮ್. ಅದು ಬ್ಯಾಲೆನ್ಸ್ ಆಗಿ ಒಂದೇ ಥರ ಈಕ್ವಲ್ ಆಗಿದ್ದರೆ ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ. ಈ ಸಮಸ್ಯೆ ಬರೋದಕ್ಕೆ ನಮ್ಮ ದೇಹದ ಒಳಗಡೆ ಏನು ಮೇನ್ ಕಾರಣ, ನಾವು ನಮ್ಮ ದೇಹದೊಳಗಡೆ ಏನು ಸರಿ ಇಟ್ಕೊಬೇಕು ಅಂತ ಇವಾಗ 1 by 1 ಹೇಳ್ತೀನಿ. ಮೇನ್ ಕಾರಣಗಳು ಏನಿರ್ಬೋದು ಅಂತ ಹೇಳ್ತೀನಿ. ಫಸ್ಟ್ನೇ ಬಂದುಬಿಟ್ಟು ಲಿವರ್ ಪ್ರಾಬ್ಲಮ್ ಇರೋರಿಗೆ ಈಸ್ಟ್ರೋಜನ್ ಸರಿಯಾಗಿ ಮೆಟಬಲಿಸಮ್ ಆಗಿಲ್ಲ ಅಂದರೆ ಬಂಗು ಬರುತ್ತೆ. ಇವಾಗ ಲಿವರ್ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ಬಂಗು ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಿಗೂ ಅಷ್ಟೇ. ಯಾಕೆಂದರೆ ನಮ್ಮ ದೇಹದಲ್ಲಿ ಕೆಲವೊಂದು ಹಾರ್ಮೋನ್ಸು ಮೆಟಬಲಿಸಮ್ ಆಗಬೇಕು, ಕೆಲವೊಂದು ಬೇಡವಾದ ವಸ್ತುಗಳು ಹೊರಗಡೆ ಹೋಗಬೇಕು. ಆಗ ಹೊರಗಡೆ ಹೋಗಿಲ್ಲ ಅಂದರೆ, ಇವಾಗ ನಿಮಗೇನಾದ್ರು ಮಲಬದ್ಧತೆ ಸಮಸ್ಯೆ ಇತ್ತು ಅಂದರೆ, ಆಗ ನಮ್ಮ ದೇಹದಲ್ಲಿ ಒಳಗಡೆ ಕೆಟ್ಟ ವಿಷಕಾರಿ ವಸ್ತುಗಳು ಒಳಗಡೆ ಇರುತ್ತೆ. ನಮ್ಮ ದೇಹ ಆಗ ಶುಚಿಯಾಗಲ್ಲ. ಆಗ ಹಾರ್ಮೋನ್ಸು ನಮ್ಮ ದೇಹದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗಾಗಿ ಎಕ್ಸ್ಟ್ರಾ ಹಾರ್ಮೋನ್ಸ್ಗಳೆಲ್ಲ ಜಾಸ್ತಿ ಆಗ್ತಾ ಹೋದಂಗೆ ನಮಗೆ ಬೊಂಗು ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ಲಿವರ್ ಮತ್ತು ಮಲಬದ್ಧತೆ ಸಮಸ್ಯೆ ಇರೋರಿಗೆ ಬೊಂಗು ಬರುವ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮತ್ತೆ ಯಾರಿಗೆ ಬರುತ್ತೆ ಅಂತ ಹೇಳೋದಾದರೆ, ಇವಾಗ ನೆಕ್ಸ್ಟ್ ಕಾರಣ ಏನಿರ್ಬೋದು ಅಂತ ಹೇಳಿದರೆ, ಇವಾಗ ನಾರ್ಮಲ್ ಆಗಿ ಹೈಪರ್ ಥೈರಾಯ್ಡಿಸಮ್ ಇರೋರಿಗೆ ಅವ್ರಿಗೂ ಕೂಡ ಪಿಗ್ಮೆಂಟೇಷನ್ ಬರುವ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮತ್ತು ನಮ್ಮ ಬ್ಲಡ್ಡಲ್ಲಿ ಶುಗರ್ ಲೆವೆಲ್ ಕಂಟ್ರೋಲ್ ಆಗಿಲ್ಲ ಅಂದರೆ, ಡಯಾಬಿಟಿಸಲ್ಲಿ ಪಿಗ್ಮೆಂಟೇಷನ್ನು ಕೈಗೆ ಮತ್ತು ಕಾಲುಗಳಿಗೆ ಸಣ್ಣ ಸಣ್ಣ ಚುಕ್ಕಿ ಕಲೆ ಆಗಿ ಬರುವ ಚಾನ್ಸಸ್ಸು ಸಹ ಇರುತ್ತೆ. ಮತ್ತು ಯಾರೆಲ್ಲ ಮಹಿಳೆಯರು ಓವರ್ ಥಿಂಕಿಂಗ್ ಮಾಡ್ತಾರೆ, ಓವರ್ ಸ್ಟ್ರೆಸ್ ತೊಗೊತಾರೆ, ತುಂಬ ಟೆನ್ಷನ್ ತಗೊಳ್ಳೋದು, ಸಣ್ಣ ಪುಟ್ಟ ವಿಷಯಕ್ಕೂ ತುಂಬಾ ಟೆನ್ಷನ್ ತಗೊಳ್ಳೋದು, ತುಂಬ ಮಾನಸಿಕ ಖಿನ್ನತೆಗೆ ಒಳಗಾಗೋದು, ಇವರಿಗೂ ಕೂಡ ಬೊಂಗು ಬರುವ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ, ಆವಾಗೂ ಕೂಡ ಮಹಿಳೆಯರಿಗೆ ಬೊಂಗು ಬರುತ್ತೆ. ಯಾರು ತುಂಬ ಓವರ್ ಟೆನ್ಷನ್ ತೊಗೊಳ್ತೀರೋ ಆ ಥರರಿಗೂ ಕೂಡ ಬೊಂಗು ಬರೋ ಚಾನ್ಸಸ್ಸು ಇರುತ್ತೆ. ಮತ್ತು ಪ್ರೆಗ್ನೆಂಟ್ ಇರೋ ಲೇಡೀಸ್ಗಳಲ್ಲೂ ಕೆಲವೊಂದು ಟೈಮು ಕಾಣಿಸುತ್ತೆ. ಯಾಕೆಂದರೆ ಪ್ರೆಗ್ನೆಂಟ್ ಇದ್ದಾಗ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ. ಆಗ ಕೂಡ ಕೆಲವೊಬ್ಬರಿಗೆ, ಎಲ್ಲರಿಗೂ ಅಂತ ಹೇಳಲ್ಲ, ಕೆಲವೊಬ್ಬರಿಗೆ ಮೂಗಿನ ಮೇಲೆ, ಕೆನ್ನೆ ಮೇಲೆ ಮತ್ತು ಆ ಥರದೆಲ್ಲ ಬಂಗು ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಇದಿಷ್ಟು ರೀಸನ್ಸ್ ಇಂದ ಕೂಡ ಬಂಗಿನ ಸಮಸ್ಯೆ ಬರೋದಕ್ಕೆ ಕಾರಣ ಆಗಿರುತ್ತೆ. ಇವಾಗ ಇಷ್ಟು ಜನರಲ್ಲಿ ನಾನು ಇವಾಗ ಏನು ಹೇಳಿದ್ನಲ್ವ ಕಾರಣ, ಇಷ್ಟು ಜನರಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಯಾರಿಗೆಲ್ಲ ಇರುತ್ತೆ ಅವರಿಗೆಲ್ಲ ಬಂಗಿನ ಸಮಸ್ಯೆ ಬರೋದು ಅಂತ ಚಾನ್ಸಸ್ ಇರುತ್ತೆ. ಇವಾಗ ಬಂಗಿನ ಸಮಸ್ಯೆ ಅಂದರೆ ಪಿಗ್ಮೆಂಟೇಷನನ್ನು ನಾವು ಸರಿ ಮಾಡ್ಕೊಬೇಕು ಅಂದರೆ ಏನು ಮಾಡ್ಬೋದು, ನಮ್ಮ ಆಹಾರ ಕ್ರಮ ಹೇಗಿರಬೇಕು, ನಾವು ಯಾವ ಥರ ಆಹಾರ ತಿನ್ನಬೇಕು, ಹಾಗೆ ಒಂದು ಹೋಮ್ ರೆಮಿಡಿ ಏನು ಮಾಡ್ಕೊಬೋದು, ನಾವು ನ್ಯಾಚುರಲಾಗಿ ಮುಖಕ್ಕೆ ಹಚ್ಕೊಳ್ಳೋದಕ್ಕೆ ಒಂದು ನ್ಯಾಚುರಲ್ ರೆಮಿಡಿನೂ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟಿಗೆ ನಾನಿಲ್ಲಿ ಒಂದು ನ್ಯಾಚುರಲ್ ರೆಮಿಡಿನ ನಿಮಗೆ ತಿಳಿಸ್ಕೊಡ್ತೀನಿ. ಆ ನಂತರ ಇದ್ರ ಜೊತೆಗೆ ನಮ್ಮ ಆಹಾರ ಕ್ರಮ ಹೇಗಿರಬೇಕು, ನಾವು ಯಾವ ಥರ ಆಹಾರ ತಿನ್ನಬೇಕು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟಿಗೆ ಏನು ಮಾಡಬೇಕು ಅಂದರೆ, ಒಂದು ಅಲೋವೆರಾ ಜೆಲ್ ತೊಗೊಳ್ಳಿ. 1 ಬೌಲಷ್ಟು ನೀವು ಅಲೋವೆರಾ ಜೆಲ್ಲನ್ನು ತೊಗೊಳ್ಳಿ. ಅದಕ್ಕೆ ಪ್ಯೂರ್ ಕೊಕೊನಟ್ ಆಯಿಲ್ ಇರುತ್ತಲ್ವ, ಸೊ ಅದನ್ನು ಒಂದು 2 ಸ್ಪೂನಷ್ಟು ಕೋಕೋನಟ್ ಆಯಿಲನ್ನು ಹಾಕಿ, ನೆಕ್ಸ್ಟು ನಿಂಬೆ ರಸನ ಒಂದು ಸ್ಪೂನಷ್ಟು, ಒಂದು ಅರ್ಧ ಒಳಕೆಯಲ್ಲಿ ತೊಗೊಳ್ಳಿ ಸಾಕು. ಅರ್ಧ ಒಳಕೆಯಲ್ಲಿ 1 ಸ್ಪೂನಷ್ಟು ನಿಂಬೆ ರಸ ಸಾಕಾಗುತ್ತೆ. 1 ಸ್ಪೂನಷ್ಟು ನಿಂಬೆ ರಸನ ಹಾಕ್ಕೊಳ್ಳಿ. 1 ಬೌಲ್ ಅಲೋವೆರಾ ಜೆಲ್ಲಿಗೆ 2 ಸ್ಪೂನಷ್ಟು ಕೋಕೋನಟ್ ಆಯಿಲು, ಪ್ಯೂರ್ ಆಗಿರುವಂಥ ಕೋಕೋನಟ್ ಆಯಿಲು, ಹಾಗೆ 1 ಸ್ಪೂನಷ್ಟು ನಿಂಬೆ ರಸ. ಇದು ಮೂರನ್ನು ಚೆನ್ನಾಗಿ ನೀವು ಕಲಿಸಬೇಕು. ಚೆನ್ನಾಗಿ ಇದನ್ನು ಕಲಿಸಿದ ಮೇಲೆ ಮುಖನ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಈ ಪೇಸ್ಟನ್ನು ನೀವು ಮುಖಕ್ಕೆ ಹಚ್ಚಿ, ಇದನ್ನು ಹಚ್ಚಿಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ನೀವು ಮಸಾಜ್ ಮಾಡಬೇಕು. ಮುಖದ ಮೇಲೆ ಎಲ್ಲಿ ನಿಮಗೆ ಬಂಗಿನ ಸಮಸ್ಯೆ ಇರುತ್ತಲ್ಲ ಅಲ್ಲೆಲ್ಲ ಹಚ್ಚಿಬಿಟ್ಟು ನೀಟಾಗಿ ಅದನ್ನು ಮಸಾಜ್ ಮಾಡಿ. ಅದು ಚೆನ್ನಾಗಿ ಅದರಲ್ಲಿರುವಂತಹ ಕಂಟೆಂಟು ನಮ್ಮ ಮುಖಕ್ಕೆ ಚೆನ್ನಾಗಿ ಹೀರ್ಕೊಬೇಕು. ಆ ಥರ ಚೆನ್ನಾಗಿ ಅದನ್ನು ಮಸಾಜ್ ಮಾಡಿ. ಅದನ್ನು ಮಸಾಜ್ ಮಾಡಿ ಆದಮೇಲೆ ನೀವು ನಿಮಗೆ ಏನು ಬಂಗಿನ ಸಮಸ್ಯೆ ಇರುತ್ತಲ್ಲ, ನೀವು ಇದನ್ನು ಟ್ರೈ ಮಾಡ್ತಾ ಹೋಗಿ. ಬೇಕಾದ್ರೆ ಅದು ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಹೋಗುತ್ತೆ. ಒಂದೇ ಸಲ ಯಾವುದೋ ರಿಸಲ್ಟ್ ಬರಲ್ಲ. ನೀವು ಇದನ್ನು ಒಂದು 2 ಮಂತ್ಸರು ನೀವು ಇದನ್ನು ಟ್ರೈ ಮಾಡಬೇಕು. ಒಂದು 2 ಮಂತ್ಸರು ನೀವು ಇದನ್ನು ಹಚ್ತಾ ಬಂದಂಗೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅಂತೇಳಿ. ನಿಮ್ಮ ಸ್ಕಿನ್ನು ಕೂಡ ತುಂಬ ಗ್ಲೋ ಆಗಿ ಶೈನಿಂಗ್ ಆಗಿ ಕಾಣಿಸುತ್ತೆ. ಹಾಗೆ ನಿಮ್ಮ ಬಂಗಿನ ಸಮಸ್ಯೆನೂ ಕೂಡ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದನ್ನು ಒಂದು 2 ಮಂತ್ಸ್ ನೀವು ಇದನ್ನು ಯೂಸ್ ಮಾಡಿ. ಮತ್ತು ಹಚ್ಚಿಬಿಟ್ಟು ಎಷ್ಟು ನಿಮಿಷ ಬಿಡಬೇಕು ಅಂತ ಹೇಳೋದಾದರೆ, ಒಂದು 2 ಅವರ್ ಅದನ್ನು ಬಿಡಿ. ಒಂದು 2 ಅವರ್ ಆದಮೇಲೆ ಬೇಕಾದ್ರೆ ನೀವು
ನೀವು ಫೇಸನ್ನು ವಾಶ್ ಮಾಡ್ಕೊಳ್ಳಿ. ಸೊ ಇದು ಒಂದು ನ್ಯಾಚುರಲ್ ರೆಮಿಡಿ, ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ. ಸೊ ನೀವು ಇದನ್ನು ಹಚ್ತಾ ಬಂದಂಗೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮುಖದಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅಂತ ಹೇಳ್ಬಿಟ್ಟು. ಮತ್ತು ಇದ್ರ ಜೊತೆಗೆ ನಾನು ಇನ್ನೂ ಕೆಲವೊಂದಿಷ್ಟು ಆಹಾರ ಪದಾರ್ಥಗಳನ್ನು ಹೇಳ್ತೀನಿ, ನೀವು ಅದನ್ನು ಫಾಲೋ ಮಾಡೋದ್ರಿಂದನೂ ಕೂಡ ನಿಮ್ಮ ಬಂಗಿನ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಾವು ವಿಟಮಿನ್ ಸಿ ರಿಚ್ ಇರುವಂತಹ ಫ್ರೂಟ್ಸನ್ನು ತಿನ್ನಬೇಕು. ಅದು ಕೂಡ ನಮ್ಮ ವಿಟಮಿನ್ ಸಿ ರಿಚ್ ಇರುವಂತಹ ಫ್ರೂಟ್ಸು ನಮ್ಮ ಸ್ಕಿನ್ನಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮ್ಮ ಚರ್ಮದ ಆರೋಗ್ಯ ಚೆನ್ನಾಗಿರೋದಕ್ಕೆ ವಿಟಮಿನ್ ಸಿ ರಿಚ್ ಇರೋ ಫ್ರೂಟ್ಸು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಪೇರಳೆ ಹಣ್ಣಾಗಿರ್ಬೋದು, ಮತ್ತು ಆರೆಂಜ್ ಆಗಿರ್ಬೋದು, ಮತ್ತು ಬೆಟ್ಟದ ನೆಲ್ಲಿಕಾಯಿ ಆಗಿರ್ಬೋದು, ಇದನ್ನೆಲ್ಲ ತಿಂತಾ ಬನ್ನಿ. ಇದು ನಮ್ಮ ಆರೋಗ್ಯಕ್ಕೆ, ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಯಾಕೆಂದರೆ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ನೆಕ್ಸ್ಟು ನುಗ್ಗೆ ಸೊಪ್ಪನ್ನ ತಿನ್ನಿ. ನುಗ್ಗೆ ಸೊಪ್ಪು ಅಷ್ಟೇ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಸೊ ನುಗ್ಗೆ ಸೊಪ್ಪನ್ನು ನೀವು ಪಲ್ಯ ಥರ ಮಾಡ್ಕೊಂಡರೂ ಆಯಿತು, ಒಟ್ಟಾರೆ ನೀವು ನುಗ್ಗೆ ಸೊಪ್ಪನ್ನು ಯೂಸ್ ಮಾಡೋದ್ರಿಂದನೂ ಕೂಡ ಸ್ಕಿನ್ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ಹಸಿ ತರಕಾರಿಗಳನ್ನ ಜಾಸ್ತಿ ತಿನ್ನಿ. ಹಸಿ ತರಕಾರಿಗಳನ್ನ ಜಾಸ್ತಿ ತಿನ್ನೋದ್ರಿಂದನೂ ಅಷ್ಟೇ ನಮ್ಮ ಸ್ಕಿನ್ನಿನ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ಕಪ್ಪು ಒಣ ದ್ರಾಕ್ಷಿಯನ್ನು ತಿಂತಾ ಬನ್ನಿ. ಸೊ ಇದನ್ನು ತಿನ್ನೋದ್ರಿಂದನೂ ಕೂಡ ಸ್ಕಿನ್ನಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬಂಗಿನ ಸಮಸ್ಯೆ ಕಂಟ್ರೋಲ್ ಆಗೋದಕ್ಕೆ ನಾವು ವಿಟಮಿನ್ ಸಿ ರಿಚ್ ಇರುವಂಥ ಫ್ರೂಟ್ಸ್ ಜೊತೆಗೆ ಒಳ್ಳೆಯ ತರಕಾರಿಗಳನ್ನು ತಿನ್ನಿ, ಹಾಗೆ ನುಗ್ಗೆ ಸೊಪ್ಪನ್ನು ತಿನ್ನಿ, ಮತ್ತು ಕಪ್ಪು ಒಣ ದ್ರಾಕ್ಷಿಯನ್ನು ತಿನ್ನಿ. ಇದಿಷ್ಟನ್ನು ನೀವು ಫಾಲೋ ಮಾಡೋದ್ರಿಂದ ನಾನು ಹೇಳಿರುವಂಥ ಫುಡ್ಡಲ್ಲೂ ಇಷ್ಟು ಚೇಂಜಸ್ ಮಾಡ್ಕೊಳ್ಳಿ. ಹಾಗೆ ನಾನು ಹೇಳಿರುವಂಥ ಒಂದು ಮನೆಮದ್ದನ್ನು ನೀವು ಫಾಲೋ ಮಾಡ್ತಾ ಬನ್ನಿ. ಸೊ ನೀವು ಇದನ್ನು ಫಾಲೋ ಮಾಡ್ತಾ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅಂತೇಳಿ, ನಿಮ್ಮ ಬಂಗಿನ ಸಮಸ್ಯೆಯಲ್ಲಿ ಎಷ್ಟು ಕಂಟ್ರೋಲ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡು, ಏಕೆಂದರೆ ನನಗೆ ಒಬ್ಬರು ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರು, ಮೇಡಮ್ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ನಿಮಗೋಸ್ಕರ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮಗೆ. ಐ ಹೋಪ್ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಮೇಡಮ್. ಈ ಒಂದು ವಿಡಿಯೋದಲ್ಲಿ ನಾನು ಪಿಗ್ಮೆಂಟೇಷನ್ ಅಂದರೆ ಏನು, ಯಾಕೆ ಬರುತ್ತೆ ಪಿಗ್ಮೆಂಟೇಷನ್ ಬರೋದಕ್ಕೆ ಮೇನ್ ರೀಸನ್ಸ್ ಎಲ್ಲ ಏನೆಲ್ಲ ಇರುತ್ತೆ, ಹಾಗೆ ಒಂದು ನ್ಯಾಚುರಲ್ ರೆಮಿಡಿನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದೇ ಥರ ಒಂದು ಒಳ್ಳೊಳ್ಳೆ ವೀಡಿಯೋಗೋಸ್ಕರ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ನಾನು ಅಷ್ಟು ಒಳ್ಳೊಳ್ಳೆ ಕಂಟೆಂಟನ್ನು ನಾನು ಕೊಡ್ತೀನಿ. ಹಾಗೆ ನೀವೊಂದು ಸಪೋರ್ಟ್ ಮಾಡೋದ್ರಿಂದ ನನಗೂ ಇದೇ ಥರ ಒಂದು ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು ಅಂತ ನನಗೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.